ನಮಸ್ಕಾರ ಸ್ನೇಹಿತರೆ, ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇದರ ವಿಡಿಯೋದಲ್ಲಿ ಬೆಟ್ಟೇಗೌಡ ಎಂಬತಕ್ಕಂಥ ಒಂದು ಕಾಮೆಂಟ್ ಮಾಡಿದ್ದಾರೆ. ಆ ಕಾಮೆಂಟ್ನ ವಿಚಾರ ಈ ರೀತಿಯಾಗಿದೆ. ಏನಂದ್ರೆ, ಪ್ರತ್ಯಂಗಿರ ಹೋಮವನ್ನ ಮಾಡಿಸೋದ್ರಿಂದ ಬಾನಾಮತಿ ಪ್ರಯೋಗ ಆಗಿರ್ಬೋದು ಅಥವಾ ಚಂಡಿ ಪ್ರಯೋಗಗಳಾಗಿರ್ಬೋದು, ವಾಮಾಚಾರದ ಇತ್ಯಾದಿ ಪ್ರಯೋಗಗಳಾಗಿರ್ಬೋದು, ಅಂತಹ ವಾಮಾಚಾರದ ಪ್ರಯೋಗಗಳು ದೂರವಾಗ್ತಾವ, ನಷ್ಟವಾಗ್ತಾವ, ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಅವ್ರು ಕಮೆಂಟ್ ಮಾಡಿರ್ತಕ್ಕಂಥದ್ದು. ಆ ಕಮೆಂಟ್ ವಿಚಾರವಾಗಿ ವಿಡಿಯೋದ ವಿಷಯ ಇರಲಿದೆ. ಈಗಾಗಲೇ ಪ್ರತ್ಯಂಗಿರಾ ದೇವಿಗೆ ಸಂಬಂಧಪಟ್ಟಂತೆ ವಿಡಿಯೋ ಆಲ್ರೆಡಿ ಇದೆ. ಅದರ ಹೋಮ ಹವನವನ್ನು ಮಾಡಿಸೋದ್ರಿಂದ ಏನು ಉಪಯೋಗಗಳು ಎಂಬುದರ ಬಗ್ಗೆ ವಿಡಿಯೋ ಮಾಡಿದ್ದೇನೆ. ಇಲ್ಲಿ ಪ್ರತ್ಯಂಗಿರ ಹೋಮವನ್ನ ಮಾಡಿಸೋದ್ರಿಂದ ಇನ್ನು ಕೆಲ ಅಂಶಗಳಲ್ಲಿ ನಾನು ಬೆಳಕು ಚೆತ್ತೆ. ಅದಕ್ಕೆ ಮುಂಚೆ ಯಾರಿಗಾದರೂ ಯಂತ್ರ ಮಂತ್ರ ತಂತ್ರದ ಸಮಸ್ಯೆ ಇದ್ರೆ, ವಾಮಾಚಾರ ಸಮಸ್ಯೆಗಳಿದ್ರೆ, ಜಾತಕ ಪರಿಶೀಲನೆ ಮಾಡಿಸೋದಾದ್ರೆ, ಹಸ್ತ ಪರಿಶೀಲನೆ ಮಾಡಿಸೋದಾದ್ರೆ, ಇನ್ನಿತ್ಯಾದಿ ಮಕ್ಕಳು ಓದ್ತಾ ಇಲ್ಲ, ಬೇರೆ ರೀತಿಯಾದಂತಹ ಸಮಸ್ಯೆಗಳಿದೆ, ನಿಗೂಢ ಸಮಸ್ಯೆಗಳು, ಅಗೋಚರ ಸಮಸ್ಯೆಗಳು, ನಿಮಗೆ ಸಮಸ್ಯೆಗಳು ಏನು ಅಂತ ಗೊತ್ತೇ ಆಗ್ತಾ ಇಲ್ಲ, ಇದರದ್ದು ಏನೇ ಸಮಸ್ಯೆಗಳಿದ್ರು 6364205078 ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು. ನೆಗೆಟಿವಿಟಿ ರಿಮೂವಲ್ ಧೂಪದ ಪೌಡರ್, ನೆಗೆಟಿವಿಟಿ ರಿಮೂವಲ್ ಆಯಿಲ್ ಕೂಡ ಲಭ್ಯ ಇದೆ. ಹಾಗೆ ಹಣಕಾಸಿನ ಸಮಸ್ಯೆ ನಿವಾರಣೆಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಕೂಡ ಲಭ್ಯ ಇದೆ. ಹಾಗಾಗಿ ಸಮಸ್ಯೆಗಳಿದ್ರೆ ಅಂತ ಸಮಸ್ಯೆಗಳ ನಿವಾರಣೆಗೆ ಯಂತ್ರ ಕೂಡ ಮಾಡಿಸ್ಬೋದು. ಅನುಕೂಲಕ್ಕೋಸ್ಕರ, ವಿದ್ಯಾಭ್ಯಾಸಕ್ಕೋಸ್ಕರ, ಮದುವೆಗೋಸ್ಕರ, ಮನೆ ಕಟ್ಟಲು ಇತ್ಯಾದಿ ಅನುಕೂಲಗಳಿಗಾಗಿ ಯಂತ್ರಗಳ ರಚನೆ ಕೂಡ ಮಾಡಿಸ್ಬೋದು. ಮನೆಗೆ ದಿಗ್ಬಂಧನ ಅಥವಾ ಮನುಷ್ಯರಿಗೇನೆ ಆತ್ಮಗಳ ಸಮಸ್ಯೆ ಇದೆ ಅಂತ ಸಮಸ್ಯೆ ನಿವಾರಣೆಗೆ, ಜೀವಕ್ಕೇನೆ ಕಂಟಕ ಇದೆ ಅಂತ ಸಂದರ್ಭದಲ್ಲಿ ಯಂತ್ರಗಳನ್ನು ಮಾಡಿಸ್ಬೋದು. ಕೆಲ ಪ್ರಶ್ನೆಗಳನ್ನು ಕೇಳಿದ ನಂತರದಲ್ಲೇನೆ ಆ ಸಂದರ್ಭದಲ್ಲಿ ದೈವ ಕೃಪೆ ನಿಮಗೆ ಇದ್ರೆ ಯಂತ್ರಗಳನ್ನು ಮಾಡ್ಕೊಳ್ಳಾಗುತ್ತೆ. ಗಮನಿಸಿ, ಪಿತೃದೋಷ ಇದ್ರೂ ಕೂಡ ನಿವಾರಣೆಗೆ ಅವಶ್ಯವಾಗಿ ಯಂತ್ರಗಳನ್ನು ಮಾಡಿಸ್ಬೋದು. ಜ್ಯೋತಿಷಾಸ್ತ್ರಕ್ಕೆ ಸಂಬಂಧಪಟ್ಟಂತೆ, ಹಸ್ತ ಸಾಮುದ್ರಿಕ ಅಂಗಸಮ ಸಂಖ್ಯಾಶಾಸ್ತ್ರ, ಜ್ಯೋತಿಷಾಸ್ತ್ರ, ವಾಸ್ತುಶಕ್ಕೆ ಸಂಬಂಧಪಟ್ಟಂತೆ, ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ, ಧ್ಯಾನ ಕುಂಡಲಿ ಶಕ್ತಿ ಜಾಗೃತಿ ಸಂಬಂಧಪಟ್ಟಂತೆ ಸಮಸ್ಯೆಗಳಿದೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು. ಹೀಗಿರ್ತಂತೆ ನಂಬರ್. ಈಗ ವಿಡಿಯೋದ ವಿಚಾರದಲ್ಲಿ ಮುಂದುವರೋಣ. ಪ್ರತ್ಯಂಗಿರಾ ದೇವಿ ಹೋಮವನ್ನ ಮಾಡಿಸೋದ್ರಿಂದ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಆದರೆ ಯಾರಿಗೆ ದೈವ ಕೃಪೆ ಇರುತ್ತೆ ಅಂತಹ ಸಂದರ್ಭದಲ್ಲಿ ತಾಯಿಯ ಅನುಗ್ರಹದಿಂದ ನಡೆಸಲ್ಪಟ್ಟ ಪ್ರತ್ಯಂಗಿರ ಹೋಮದಿಂದ ಯಂತ್ರ ಮಂತ್ರ ತಂತ್ರ ವಾಮಾಚಾರ ಸಮಸ್ಯೆಗಳು, ಶತ್ರುಬಾಧೆ, ಹಿತಶತ್ರು ಆಗಿರ್ಬೋದು, ಗೋಚರ ಅಗೋಚರ ಶತ್ರುಗಳಾಗಿರ್ಬೋದು, ದೇಹರೂಪಿ ಆತ್ಮರೂಪಿ ಸಮಸ್ಯೆಗಳು ಮತ್ತು ಶತ್ರುಗಳಾಗಿರಬಹುದು, ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಕೂಡ ಖಂಡಿತ ದೂರವಾಗುತ್ತವೆ, ನಷ್ಟವಾಗುತ್ತವೆ ಮತ್ತು ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಲಭ್ಯವಾಗುತ್ತದೆ. ಆದರೆ ಇದೆಲ್ಲ ಲಭ್ಯ ಆಗಬೇಕು ಅಂದ್ರೆ ತಾಯಿಯ ಕೃಪೆ ಲಭ್ಯವಾಗಬೇಕು. ತಾಯಿಯ ಕೃಪೆ ಲಭ್ಯವಾದರೆ ಪ್ರತ್ಯಂಗಿರ ಹೋಮವನ್ನ ಮಾಡಿಸಲು ಮಾತ್ರ ಸಾಧ್ಯ. ಏಕೈಕ ಮಾರ್ಗ, ಜಗತ್ತಿನಲ್ಲಿ ಏಕೈಕ ಮಾರ್ಗ. ಅದು ದೈವದ ಅನುಗ್ರಹವಿದ್ದಲ್ಲಿ ಆ ಕಾರ್ಯ ಮಾಡಲು ಸಾಧ್ಯವಾಗುತ್ತೆ. ಅದಕ್ಕೆ ಮುಂಚೆ ನಿಮ್ಮನ್ನ ಅಳೆದು ತೂರಿ ಲೆಕ್ಕ ಹಾಕ್ತಾರೆ ಅಂತ ಹೇಳ್ತಾರಲ್ವ ಆಡು ಭಾಷೆಯಲ್ಲಿ, ಹಾಗೆ ನಿಮ್ಮ ಕರ್ಮಗಳನ್ನ ಗಮನಿಸಿ, ನಿಮ್ಮಲ್ಲಿ ಪಶ್ಚಾತ್ತಾಪವಾಗಿದೆಯೇ, ನೀವು ಆ ಸಮಸ್ಯೆಯನ್ನ ಅನುಭವಿಸಲು ಅರ್ಹರಲ್ಲವೇ, ನಿಮಗೆ ಆ ಸಮಸ್ಯೆಯನ್ನ ಕರ್ಮದ ವಶಾತ್ ಪ್ರಾಪ್ತಗೊಳಿಸಲಾಗಿದೆಯೇ, ಕರ್ಮಗಳೇ ಇಲ್ಲದೆ, ಕುಕರ್ಮಗಳಿಲ್ಲದೆ ಅನ್ಯಾಯಯುತವಾಗಿ ಬಾಧಿಸಲಾಗುತ್ತಿದೆಯೇ, ಇದೆಲ್ಲ ಅಂಶಗಳನ್ನು ಗಮನಿಸ್ತಾರೆ. ನೀವು ದೈವ ಮೊರೆ ಹೋಗಿರ್ತೀರಾ ಅಂದ್ರೆ, ತಾಯಿ ಮೊರೆ ಹೋಗಿರ್ತೀರಾ ಅಂದ್ರೆ, ತಾಯಿ ಹೆಸರು ನೂರಾರು ಸಾವಿರಾರು, ಆ ಸಂದರ್ಭದಲ್ಲಿ ನಿಮ್ಮನ್ನ ಪರೀಕ್ಷೆಗೆ ಹೊರೆ ಹಚ್ಚಲಾಗತ್ತೆ. ಯಾವಾಗ ಪರೀಕ್ಷೆಗೆ ನಿಮ್ಮನ್ನು ಒಳಪಡಿಸಲಾಗುತ್ತೆ
ಅಂತ ಪರೀಕ್ಷೆಗಳು ನೈಜವಾಗಿರ್ತಾವೆ. ನಾವು ಪ್ರಶ್ನೆ ಪತ್ರಿಕೆಯಲ್ಲಿ ಉತ್ತರ ಬಂದಷ್ಟು ಸುಲಭವಾಗಿರೋದಿಲ್ಲ, ನೈಜವಾಗಿರ್ತಾವೆ. ಅದು ವಿಶೇಷವಾಗಿ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ನಿಮ್ಮ ಆಧಾರವಾಗಿರ್ತಕ್ಕಂಥ ಕುಟುಂಬಕ್ಕೆ ಸಂಬಂಧಪಟ್ಟಂತೆ, ನಿಮಗೆ ಭೂಮಿ ಮೇಲೆ ಆಧಾರವಾಗಿರ್ತಕ್ಕಂಥ ಆಸ್ತಿ ಪಾಸ್ತಿ ಹೆಸರು ಕೀರ್ತಿಗೆ ಸಂಬಂಧಪಟ್ಟಂತೆ, ಆದಾಯಕ್ಕೆ ಸಂಬಂಧಪಟ್ಟಂತೆ, ನಂತರದಲ್ಲಿ ನಿಮ್ಮ ಜೀವಕ್ಕೆ ಸಂಬಂಧಪಟ್ಟಂತೆ. ಏಕೆಂದ್ರೆ ದೇಹವೆಂಬ ದೇಗುಲಕ್ಕೆ ಒಡೆಯನಾರೆಂಬುದೇ ಪ್ರಶ್ನೆಯ, ಅದರದು ಜೀವವೇ. ದೇಹವೆಂಬ ದೇಗುಲಕ್ಕೆ ಒಡೆಯನಾರು? ಜೀವ. ಈ ಜೀವಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಪರೀಕ್ಷೆಗಳು ಎದುರಾಗ್ತಾ. ಆ ಜೀವಕ್ಕೆ ಆಧಾರ ಮತ್ತು ಆಳ್ವಿಕೆಯನ್ನ ಮಾಡ್ತಕ್ಕಂಥ ದೊರೆ ಬುದ್ಧಿ. ಆ ಬುದ್ಧಿಗೆ ಸಂಬಂಧಪಟ್ಟಂತ ಪರೀಕ್ಷೆಗಳು ನಿಮಗೆ ಎದುರಾಗ್ತಾ. ಬುದ್ಧಿ ಎಂಬ ದೊರೆಯನ್ನ ಸಂತೃಪ್ತಿಪಡಿಸಿ ಜೀವವೆಂಬ ಮುಖ್ಯ ವ್ಯಕ್ತಿಗೆ, ಜೀವವೆಂಬ ಮುಖ್ಯ ವ್ಯಕ್ತಿಗೆ ನೀವು ಶಕ್ತಿಯನ್ನ ದೊರಕಿಸಿದಾದೊಡೆ ದೇಹವೆಂಬ ಪಾತ್ರೆಯಲ್ಲಿ ನಡೆಯುವ ಜೀವನದ ಹಾದಿ ಸುಗಮ. ಆಗ ತಾಯಿಯ ಕೃಪೆ ಪ್ರಾಪ್ತಿಯಾಗತ್ತೆ. ನೀವು ನಿಂತ ನೆಲೆಯಲ್ಲಾಗಿರಬಹುದು, ಯಾವುದೇ ದೈವ ಕ್ಷೇತ್ರದಲ್ಲಾಗಿರ್ಬೋದು, ತಾಯಿ ಅನುಗ್ರಹ ಇದೆ ಅಂತ ಅಂದಮೇಲೆ ಖಂಡಿತ ಒಳ್ಳೆ ಜಾಗದಲ್ಲೇ ಕೊಡ್ತಾಳೆ ಆ ಒಂದು ಪೂಜೆಗಳಿಗೆ ಅವಕಾಶವನ್ನು. ಆಗ ಮಾಡಿಸುವ ಪೂಜೆ 100%, 1000% ಫಲಪ್ರದ. ದೈವದ ಕೃಪೆಗೆ ನೀವು ಪಾತ್ರರಾದರೆ, ಅದೇ ನೀವು ಕೃಪೆಗೆ ಪಾತ್ರರಾಗದೆ ಏನೋ ಸಮಸ್ಯೆ ಬಂದಿದೆ ತಪ್ಪಿಸ್ಕೊಳ್ಳೋಣ, ಏನೋ ಸಮಸ್ಯೆ ಬಂದಿದೆ ನಿವಾರಣೆ ಮಾಡ್ಕೊಳ್ಳೋಣ, ಸಮಸ್ಯೆ ಬಂದ್ಬಿಡಿದ್ರೆ ಏನಾಯ್ತು ನಮ್ಗೆ, ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು, ಅವ್ರಿಗೆ ಪೂಜೆ ಮಾಡಿಸ್ಬಿಡೋಣ, ತಂತ್ರದವರಿದ್ದಾರೆ ಅವ್ರಿಗೆ ದುಡ್ಡು ಕೊಟ್ರು ಮಾಡ್ತಾರೆ, ಅವ್ರಿದ್ದಾರೆ ಮಾಡಿಸ್ಬಿಡ್ತಾರೆ. ಹೀಗನ್ಕೊಂಡು ಕಂಡ ಕ್ಷೇತ್ರದಲ್ಲಿ ಕಂಡ ಜಾಗಗಳಲ್ಲಿ ಎಲ್ಲಿ ಬೇಕಂದ್ರೆ ಎಲ್ಲಿ ನಿಗೂಢಗಳಲ್ಲಿ, ಎಲ್ಲಿ ತಂತ್ರ ಆಗಿರ್ಬೋದು, ಮಂತ್ರ ಆಗಿರ್ಬೋದು, ವಾಮಾಚಾರ ಆಗಿರ್ಬೋದು, ಮನುಷ್ಯನ ಶೋಷಣೆ, ಜೀವದ ಶೋಷಣೆ, ಪ್ರಾಣಿಯ ಶೋಷಣೆ, ಬುದ್ಧಿಯ ಶೋಷಣೆ, ಏನೇನೋ ಆಗಿರ್ಬೋದು, ದೈವಕ್ಕೆ ಅವಮಾನ, ದೈವಕ್ಕೆ ಅಪಚಾರ, ದೈವವನ್ನು ಕಟ್ಟಾಗ್ತಕ್ಕಂಥದ್ದು ಮಾತಿನಲ್ಲಿ, ಎಲ್ಲೋ ಇನ್ನೊಂದು ತಂತ್ರ ಮಾಡಿ ಕಟ್ಟಾಗ್ತಕ್ಕಂಥ ಇಂಥದ್ದು ಏನೋ ನಡೆದಿರ್ಬೋದು. ಜನರಿಗೆ ಯಾವುದೋ ರೂಪದಲ್ಲಿ ಮೋಸ ಮಾಡಿರ್ಬೋದು ಆ ಜಾಗಗಳಲ್ಲಿ. ಅಲ್ಲಿಗೆ ಹೋಗ್ಬಿಟ್ಟು ತಾಯಿ ಸ್ವಾಹ ಅಂತ ಹೇಳ್ಬಿಟ್ಟು ಮಂತ್ರ ಹೇಳಿದ್ ಮಾಡ್ಬಿಟ್ಟಿದ್ರೆ ಪರಿಹಾರ ಆಗುತ್ತೆ. ಎಲ್ಲಿ ದೈವ ಕರೆದಾಗ, ದೈವವನ್ನ ಜೀವಗಳು ಅಂದ್ರೆ ಮಕ್ಕಳು, ಎಲ್ಲ ಮನುಷ್ಯರು ಭಗವಂತನ ಮಕ್ಕಳೇ, ಕರೆದಾಗ ಅವರು ಗಮನಿಸೋದಕ್ಕೆ ವಾತಾವರಣ ಚೆನ್ನಾಗಿರ್ಬೇಕು. ಅವರೇ ಈ ಸಮಸ್ಯೆ ಎಲ್ಲ ಬಗೆಹರಿಸೋರು, ಮನುಷ್ಯನ ಕೈಯಲ್ಲಿ ಇಲ್ಲ. ಮನುಷ್ಯನ ಮಾಂಸ ಮುದ್ದೆಗಳ ದೇಹ, ರೋಗ ಬಂದ್ರೆ ಕೋಲ್ ಹಿಡ್ಕೊ ಓಡಾಡ್ಬೇಕು, ಓಡಾಡಿಯೋಕ್ಕೂ ಆಗೋದಿಲ್ಲ, ದೃಷ್ಟಿ ಇಲ್ಲ ಅಂದ್ರೆ ನೋಡೋಕ್ಕೂ ಆಗೋದಿಲ್ಲ, ಅಷ್ಟು ಅಸಹಾಯಕ. ಮಾತಾಡೋಕ್ಕಾದ್ರೆ ಮಾತೆ ಬರಲ್ಲ. ಇಷ್ಟರ ಮಟ್ಟಿಗೆ ದೈವ ಮತ್ತು ಈ ಪ್ರಕೃತಿ ಮತ್ತು ವಿಧಿಯನ್ನ ಅವಲಂಬಿಸಿರ್ತಕ್ಕಂತಹ ಅದು ದೊಡ್ಡ ಮಟ್ಟದ ಏಕಮಾತ್ರ ಜೀವ ಅಂದ್ರೆ ಅದು ಮನುಷ್ಯನೇ. ಅವನು ಎಲ್ಲ ಸಮಸ್ಯೆ ಖಂಡಿತ 100% ನಿವಾರಣೆ ಮಾಡಿ ಸಾಧ್ಯನೇ ಇಲ್ಲ. ಪ್ರಯತ್ನ 100% ಮಾಡ್ಬೋದು, ಫಲ ಭಗವಂತನೇ ಕೊಡಬೇಕು. ಹಾಗಾಗಿ ಯಾರು ನಿಷ್ಠೆಯಿಂದ ಪ್ರತ್ಯಂಗಿನ ಹೋಮವನ್ನ, ಪೂಜೆಯನ್ನ, ತಾಯಿಯ ಅನುಗ್ರಹದಿಂದ ಅವರು ಕೊಟ್ಟಂತಹ ಶುದ್ಧ ಕ್ಷೇತ್ರದಲ್ಲಿ ಶುದ್ಧ ಜೀವಗಳ ಮೂಲಕ, ಆ ಮನುಷ್ಯ ಬಡವನಾದರೂ ಸರಿಯೇ, ಹೃದಯ ಶ್ರೀಮಂತಿಕೆ, ಬುದ್ಧಿ ಶ್ರೀಮಂತಿಕೆ, ಗುಣ ಶ್ರೀಮಂತಿಕೆ ಉಳ್ಳವಂತಹ ಜೀವಕ್ಕೆ ಬಲ ಇರತಕ್ಕಂಥ ಮನುಷ್ಯ ಆಚಾರ್ಯರಾಗ್ಬೇಕು, ಗುರುಗಳಾಗ್ಬೇಕು. ಹಣದ ಆಧಾರದ ಮೇಲೆ ಅಥವಾ ಕ್ಷೇತ್ರದ ಆಧಾರದ ಮೇಲೆ ಮನುಷ್ಯ ಸಂಪನ್ನ, ಗುಣ ಸಂಪನ್ನಲಾಗಲು ಸಾಧ್ಯ ಇಲ್ಲ. ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಜೀವ ಸಂಪನ್ನತೆ, ಬುದ್ಧಿ ಸಂಪನ್ನತೆ ಮತ್ತು ಗುಣ ಸಂಪನ್ನತೆಯ ಐಶ್ವರ್ಯ ಎಂಬತಕ್ಕಂಥದ್ದಿರಬೇಕು. ಇದಿದ್ರೆ ದೈವಾನುಗ್ರಹ ಕೃಪೆ ಇರುತ್ತೆ. ದೈವ ಕೃಪೆ ಇದ್ದಾಗ ಆ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಕ್ಕಂಥವರು ದೈವ ಶಕ್ತಿಗಳು.
ಆ ಸಂದರ್ಭದಲ್ಲಿ ದೈವವನ್ನ ಮೊರೆ ಇಡ್ತಕ್ಕಂಥ ಜೀವ ಒಳ್ಳೆಯದಾಗಿರ್ಬೇಕು. ಆಗ ನೀವು ಪ್ರತ್ಯಂಗಿರ ಹೋಮವನ್ನ ಮಾಡಿಸಿದ್ರು, ನಿಮ್ಗೆ ವಿಧಿ ಗೊತ್ತಿದೆ, ವಿಧಾನ. ನಮ್ಮ ಪೂರ್ವಜರ ರೀತಿಯಾಗಿ ನಮಗೆ ಶಕ್ತಿ ಇಲ್ಲ, ಅಷ್ಟು ಬುದ್ಧಿ ಇಲ್ಲ, ಅಷ್ಟು ತಾಳ್ಮೆ ಇಲ್ಲ. ಅವರಂತಹ ವಿವೇಕಯುತವಾಗಿ ಮಂತ್ರಗಳನ್ನ ಕಟಿಬದ್ಧವಾಗಿ ಹೇಳ್ತಕ್ಕಂತಹ ಕಂಠಪಾಠವಿಲ್ಲ. ಆ ವಿಧಾನದಲ್ಲಿ ಹೇಳ್ತಕ್ಕಂಥ ಮಾರ್ಗ ಇಲ್ಲ. ಆದರೆ ಮನಸ್ಸಿಂದ ಪ್ರಾರ್ಥನೆ ಮಾಡ್ತಕ್ಕಂಥ ಜೀವಿಗಳಿದ್ರು ಕೂಡ ಆ ಪರಿಪಕ್ವವಾಗಿ ಹೇಳ್ಬೋದು. ಎಷ್ಟು ಹೇಳ್ತಿರೋ ಅದರಲ್ಲೂ ಅನುಕೂಲ ಲಭ್ಯ ಆಗುತ್ತೆ. ಅದರಿಂದಾಗಿ ತಿಳ್ಕೊಳ್ಳಿ, ನೀವು ಕಂಡವರಲ್ಲಿ ಹೇಳೋದು ಅಥವಾ ದೈವ ಕೃಪೆಗೆ ಪಾತ್ರರಾಗದೆ ಏನೋ ಒಂದು ಪರಿಹಾರ ಆಗಲಿ ಅಂತ ಮಾಡಿಸೋದು, ಇದನ್ನ ಮಾಡಬೇಡಿ. ನಿಮ್ಮ ಸಮಸ್ಯೆಗೆ ಮೂಲ ನೀವೇ. ನಿಮ್ಮ ಸಮಸ್ಯೆಯ ಪರಿಹಾರದ ಕೇಂದ್ರವು ನೀವೇ ಹೊರತು ಈ ಜಗತ್ತಲ್ಲಿ ಮತ್ತಾರೂ ಇಲ್ಲ. ಜೀವ ತಾನು ಮಾಡುವ ಕಾರ್ಯದಿಂದಲೇ ಸುಖ, ಜೀವ ತಾನು ಮಾಡುವ ಕಾರ್ಯದಿಂದಲೇ ದುಃಖ. ಜೀವ ತನ್ನನ್ನ ತಾನು ಸುಖಕರವನ್ನಾಗಿ ನಿರ್ಮಿಸಿಕೊಳ್ಳಬಲ್ಲದು, ಜೀವ ತನ್ನನ್ನ ತಾನು ದುಃಖಕರವಾಗಿ ಶಿಕ್ಷಿಸಿಕೊಳ್ಳಬಲ್ಲದು. ಅದರಿಂದಾಗಿ ಮೊದಲನೇ ಪ್ರಯತ್ನ, ಮಕ್ಕಳಿಗೆ ಮನೆಯೇ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಹಾಗೆ ನಿಮ್ಮ ಜೀವಕ್ಕೆ ನಿಮ್ಮ ದೇಹ ಮತ್ತು ಮನೆಯಂಗಳವೇ ಪಾಠಶಾಲೆ, ನಿಮ್ಮ ಜೀವಕ್ಕೆ ನಿಮ್ಮ ಆತ್ಮವೇ ಗುರು. ಹಾಗಾಗಿ ಮೊದಲ ಪರಿವರ್ತನೆ ನಿಮ್ಮ ಜೀವದಲ್ಲಾದಾಗ ದೇವರು ಪರೀಕ್ಷಿಸುವ 100 ವಿಧಾನಗಳಲ್ಲೂ ಕೂಡ ನಿಮಗೆ ಜಯಬೇರಿಯೇ. ಏಕೆಂದ್ರೆ ನೀವು ಮೂಲ ಕ್ಷೇತ್ರದಲ್ಲಿ ನೀವು ಬದಲಾಗಿದ್ದೀರಿ, ಜೀವದಲ್ಲಿ ಬದಲಾಗಿದ್ದೀರಿ. ಅಲ್ಲಿ ಹುಡುಕಿದ್ರು ಏನು ಕಲುಷಿತ ಸಿಗೋದಿಲ್ಲ, ಅಲ್ಲಿ ಹುಡುಕಿದ್ರು ಏನೂ ತಪ್ಪು ಸಿಗೋದಿಲ್ಲ. ಹಾಗಿದ್ದಾಗ ಪರೀಕ್ಷೆಯಲ್ಲಿ ನಪಾಸ್ ಆಗುವುದು ಅಸಾಧ್ಯ. ಪರೀಕ್ಷೆಯಲ್ಲಿ ಪಾಸ್ ಆಗೇ ಆಗುತ್ತೆ ಜೀವ, ಆಗ ದೈವ ಕೃಪೆ ಲಭ್ಯವಾಗುತ್ತೆ. ಅದರಿಂದಾಗಿ ಕಂಡ ಕ್ಷೇತ್ರಗಳಿಗೆ ಕಂಡ ಜನರಲ್ಲಿ ನಿಮಗೆ ಮನುಷ್ಯ ಹುಟ್ಟಿರ್ತಾರೆ. ಅವ್ರು ಪರಿಹಾರ ಮಾಡುವಂಥದ್ದು ಏನಿರುತ್ತೆ ಅಲ್ವಾ? ಅವರು ಅದೇ ವಿಧಾನಕ್ಕೆ ಅವರನ್ನ ಕೂರಿಸಿ ಜೀವ ಜಗತ್ತಿಗೆ ಒಂದು ಕಲ್ಯಾಣದ ಕಾರ್ಯವನ್ನು ಮಾಡು ಅಂತ ನಿಶ್ಚಯಿಸಿ ಆ ಜಾಗಕ್ಕೆ ಯಾರನ್ನ ಕೂರಿಸಿರ್ತಾರೆ. ಅವರು ನೀತಿಬದ್ಧರಾಗಿ, ಶಿಸ್ತುಬದ್ಧರಾಗಿ, ವಿವೇಕಯುತರಾಗಿ ಕಾರ್ಯ ಮಾಡುವುದಾದರೆ ಅದು ಪರಿಹಾರದ ಕೇಂದ್ರ, ಪರಿಹಾರದ ಜಾಗ. ಅದ್ರ ಜೀವಗಳಿಗೆ ಗೊತ್ತೇ ಇಲ್ಲ, ಏನೋ ಒಂದು ನೋಡ್ಕೊಂಡು ಏನೋ ಒಂದು ಮನಸ್ಸಿಗೆ ಬಂದಂಗೆ ಮಾಡ್ತಾ ಇದ್ರೆ ಅದಾಗೋದಿಲ್ಲ. ಅದಕ್ಕೆ ಮೊದಲು ನಿಮ್ಮಲ್ಲಿ ಪರಿವರ್ತನೆ, ನಂತರದಲ್ಲಿ ಪರಿಹಾರಕ್ಕೆ ಭಗವಂತನಲ್ಲಿ ಖಂಡಿತ ದಾರಿ ಸಿಗುತ್ತೆ. ಆಗ ಪರಿಹಾರ ಮಾಡಿಸಿ, ಆಗ ಪರಿಹಾರ ಆಗುತ್ತೆ. ಪ್ರತ್ಯಂಗಿರಿ ಹೋಮದಿಂದ ಆಗದೇ ಇರ್ತಕ್ಕಂಥ ಕಾರ್ಯ ಯಾವುದೇ ಅಸಾಧ್ಯ ಎಂಬತಕ್ಕಂಥದ್ದು ತಾಯಿ ಹತ್ರ ಸ್ಥಾನ ಪಡ್ಕೊಂಡಿಲ್ಲ. ಪ್ರತಿಯೊಂದು ಕೂಡ ಸಾಧ್ಯ. ಅದರಿಂದಾಗಿ ಇಡೀ ಜೀವ ಜಗತ್ತನ್ನ ಸೃಷ್ಟಿಸಿ, ಪಾಲಿಸಿ, ಪೋಷಿಸಿ, ಆಡಿಸುವ, ಬದಲಿಸುವ, ಸೃಷ್ಟಿಸುವ ಕಾರ್ಯದಲ್ಲಿ ತಾಯಿಗಾಗ್ತಕ್ಕಂಥ ಕಾರ್ಯ ಯಾವುದೂ ಇಲ್ಲ ಅಂತಿಲ್ಲ. ಎಲ್ಲ ಆಗ್ತಾ ಸಾಧ್ಯ. ಎಲ್ಲ ಸಮಸ್ಯೆಗಳು ಪರಿಹಾರ. ತಂತ್ರ 3 ವಿಧಾನದಲ್ಲಿ ನಡೆಯುತ್ತೆ. ಒಂದು ಜೀವವನ್ನು ಎಚ್ಚರ ತಪ್ಪಿಸ್ತಕ್ಕಂಥದ್ದು, ಇನ್ನೊಂದು ಜೀವವನ್ನು ಬಂಧನಗೊಳಿಸ್ತಕ್ಕಂಥದ್ದು, ಇನ್ನೊಂದು ಅದಕ್ಕೊಂದು ಪರಿಹಾರ ಅಂದರೆ ಮುಕ್ತಗೊಳಿಸ್ತಕ್ಕಂಥದ್ದು. ಇದೇ ತಂತ್ರ. ಅವಳು ತಂತ್ರಾತ್ಮಿಕೆ, ಮಂತ್ರಾತ್ಮಿಕೆ, ಯಂತ್ರಾತ್ಮಿಕೆ. ಯಂತ್ರದಿಂದ ಬಂಧನ ಆದರೆ ತಂತ್ರದಿಂದ ಕಾರ್ಯ, ಮಂತ್ರದಿಂದ ದಿಗ್ಬಂಧನ. ಹಾಗಾಗಿ ಮಂತ್ರಾತ್ಮಿಕೆ, ಯಂತ್ರಾತ್ಮಿಕೆ, ತಂತ್ರಾತ್ಮಿಕೆ ತಾಯಿಯಾಗಿದ್ದಾಳೆ, ಸೃಷ್ಟಿ ಸ್ಥಿತಿ ಲಯಕರ್ತೆ. ಪ್ರತ್ಯಂಗಿರ ಹೋಮವನ್ನು ನೀವು ಮಾಡಿಸೋದ್ರಿಂದ ಪರಿಹಾರಗಳು ಅವಶ್ಯವಾಗಿ ಲಭ್ಯವಾಗ್ತವೆ. ನಿಷ್ಠೆ, ನಿಮ್ಮ ಆಧ್ಯಾತ್ಮಿಕ ಧರ್ಮ ನಿಮ್ಮ ಜೀವದಲ್ಲಿರಲಿ. ಬ್ರಹ್ಮತ್ವ ಸ್ಥಿತಿ ನಿಮ್ಮ ಆತ್ಮದಲ್ಲಿ ಜಾಗೃತಿಯಾಗಲಿ. ಎಂಥ ಸಮಸ್ಯೆಗಳು ಪರಿಹಾರ. ಆದರೆ ನಿಮ್ಮಿಂದ ಬೇರೆಯವರಿಗೆ ಬಾಧೆಯಾಗದಿರಲಿ. ಬೇರೆಯವರಿಂದ ಬಾಧೆಯಾಗದಿದ್ದರೆ ನಿಸ್ಸಂಶಯವಾಗಿ ಪರಿಹಾರ ಆಗುತ್ತೆ. ನೀವೇ ಇತರರಿಗೆ ಬಾಧೆ ಕೊಟ್ಟು ನನಗೊಳ್ಳೆಯದಾಗಬೇಕು ಅಂತ ಖಂಡಿತ ತಾಯಿಯದ ಸಾಧ್ಯನೇ ಇಲ್ಲ. ಕ್ಷಮೆ ಸಿಗುವುದಿಲ್ಲ. ನೀವು ಹೇಗೆ ಹಾಗೆ ಬೇರೆಯವರು ಭಗವಂತನ ಮಕ್ಕಳು. ಹಾಗಾಗಿ ನಿಮ್ಮಲ್ಲಿ ನಿಷ್ಕಲ್ಮಶ ಮನಸ್ಸು, ನಿಶ್ಚಿಂತೆಯ ಸಕಾರಾತ್ಮಕ ಬುದ್ಧಿ ನಿಮಗಿರಲಿ. ಸಮಸ್ಯೆಗಳು ಪರಿಹಾರ ಆಗ್ತದೆ. ನಿಮಗೂ ಆಗ್ತದೆ, ನಿಮ್ಮ ಕುಟುಂಬಕ್ಕೂ ಆಗ್ತದೆ. ನೂಲಿನಿಂದ ಹೂವಿನಿಂದ ನೂಲು ಸ್ವರ್ಗ ಸೇರಿದಂತೆ ನಿಮ್ಮಿಂದ ನಿಮ್ಮ ಕುಟುಂಬದ ಜೀವಗಳು ತಿಳುವಳಿಕೆ ಇರಲಿ ಇಲ್ಲದೆ ಇರಲಿ ಸಕಾರಾತ್ಮಕ ಅನುಕೂಲವನ್ನು ಪಡೆಯಲಿಕ್ಕೆ ಬಂಧನಕ್ಕೆ ಒಳಪಡ್ತಾ. ಹಾಗಾಗಿ ಅವ್ರಿಗೂ ಕೂಡ ಒಳ್ಳೆಯದಾಗುತ್ತೆ.
ಉತ್ತಮ ಕಾರ್ಯಗಳನ್ನು ಮಾಡಿ ದೈವ ಕೃಪೆಗೆ ಪಾತ್ರರಾಗಿ ಪ್ರತ್ಯಂಗಿರ ಹೋಮವನ್ನು ತಾಯಿ ಅನುಗ್ರಹದಿಂದಲೇ ನಮಗೆ ಯೋಗ್ಯ ಸ್ಥಳ ಒದಗಿಸು ಅಂತ ಕೇಳಿ, ಆ ಜಾಗಗಳಲ್ಲಿ ಯಾರು ಆಚಾರ್ಯರು ಇದ್ದರೆ, ಯೋಗ್ಯರಿದ್ದರೇ ಕಲ್ಪಿಸ್ತಾರೆ, ಅಲ್ಲಿ ನೀವು ಹೋಮ ಮಾಡಿಸಿ. ಆಗ ನಿಮಗೆ ಅನ್ಯಾಯವಾಗಿ ಸಮಸ್ಯೆಗಳಾಗ್ತಾ ಇದ್ರೆ 100% ಬಾಧೆಗಳು ದೂರ ಆಗ್ತಾ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.